ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನುಶ್ರೀ ಬಸವರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ತುಂಬ ಖುಷಿ ಇದೆ ಆ್ಯಂಡ್ ಅಷ್ಟೇ ನರ್ವಸ್ನೆಸ್ ಇದೆ, ಹೇಗಿರುತ್ತೋ ಹೇಗೆ ಮಾಡ್ತೀನಿ ನಾನು ವ್ಲಾಗ್ನ ಅಂತ. ಸೊ ಇವತ್ತು ನಾವು ಎಲ್ಲ ಹೋಗ್ತಿದ್ವಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಜೊತೆ ಬರ್ತಿದ್ದಾರೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬ ಫನ್ನಾಗಿ ಇರುತ್ತೆ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ. ಸೊ ಈ ಬ್ಯಾಗಲ್ಲಿ ನಾವು ಹೋಗ್ತಿರೋದು ಆ್ಯಕ್ಚುಲಿ 2 days ಅಷ್ಟೇ. ಸೊ ಹಾಗಾಗಿ ಈ ಬ್ಯಾಗಲ್ಲಿ ಬಟ್ಟೆಗಳು ಆ್ಯಂಡ್ ನನ್ನದೊಂದು ಏನು ಬಾಡಿ ಲೋಷನ್ ಇದೆ ಆ್ಯಂಡ್ ಇದು ಮಾಯ್ಶ್ಚರೈಸರ್, ಐಲೈನರ್ ಆ್ಯಂಡ್ ಇಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ಒಂದು ಪರ್ಫ್ಯೂಮ್ ಮತ್ತು ಇಷ್ಟು ಇಟ್ಕೊಂಡು ಪ್ಯಾಕ್ ಆಗಿದ್ದೀನಿ. ಈಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಲ್ಯಾಬ್ಗೆ ಹೋಗ್ಬೇಕು. ಆ್ಯಕ್ಚುಲಿ ನನಗೆ 8 o'clock ಇರೋದು ಇವತ್ತು ಡ್ಯೂಟಿ. ಸೊ ಮುಗಿಸ್ಕೊಂಡು ಅಲ್ಲಿಂದ ಹೊರಡಬೇಕು. ಸೊ ಅಲ್ಲೋಗಿ ಸಿಗ್ತೀನಿ. PGಯಿಂದ ಲ್ಯಾಬಿಗೆ ಬಂದು ಲ್ಯಾಬಲ್ಲಿ ಒಂದು 2 hours ಕೆಲಸ ಮಾಡಿ ಪರ್ಮಿಷನ್ ತೊಗೊಂಡು ನಾವಿಬ್ಬರು ಡೆಕತ್ಲಾನ್ ಹೊರಡ್ವಿ. ಯಾಕೆ ಅಂದರೆ ಐಶ್ವರ್ಯಕ್ಕೆ ಸ್ವೆಟರ್ ತೊಗೋಬೇಕಿತ್ತು ಟ್ರಿಪ್ಪಿಗೋಸ್ಕರ. ಆ್ಯಂಡ್ ಅಲ್ಲಿ ನಂಗೆ ಒಂದಿಷ್ಟು ಫ್ಲವರ್ಸ್ ಕಾಣಿಸ್ತು, ಅದು ಸಖತ್ತಾಗಿ ಕಾಣ್ತಾ ಇತ್ತು. ಆ್ಯಂಡ್ ಬೊಕ್ಕೆಗಳೆಲ್ಲ ರೋಡ್ ಸೈಡ್ ಮಾರ್ತಾಯಿದ್ರು. ಸೊ ಹಾಗಾಗಿ ಒಂದಿಷ್ಟು ಕ್ಯಾಪ್ಚರ್ ಮಾಡಿದೆ. ಆದರೆ ಡೆಕತ್ಲಾನ್ ಓಪನ್ನೇ ಆಗಿರಲಿಲ್ಲ. ಮೇ ಬಿ ಅದು ಟೈಮಿಂಗ್ಸ್ ಎಬೋ 11 ಇತ್ತೇನೋ, ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಹೋಗಿ ಒಂದು 10-15 minutes ಆದಮೇಲೆ ಓಪನ್ ಆಯಿತು. ಆಫರ್ ಕೂಡ ಇತ್ತು. ನಾವು ಅಲ್ಲಿಂದ ಒಂದು ಜಾಕೆಟ್ ತೊಗೊಂಡು ಹೊರಟ್ವಿ. ನಾನು ಆ್ಯಕ್ಚುಲಿ ಬಸ್ಸೆಲ್ಲ ನಾವು ತೊಗೊಂಡಿದ್ದು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ. ಜಸ್ಟ್ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಿದ್ವಿ ಆಟೋದಲ್ಲಿ. ಸೊ ಅದನ್ನಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹಲೋ ಹಾಯ್. ನಾವು ತಿರುವಣ್ಣಾಮಲೈಗೆ ರೀಚ್ ಆದಾಗ 9 ಗಂಟೆ ಆಗಿತ್ತು ಅನಿಸುತ್ತೆ. ಆಗ ತುಂಬ ಹೊಟ್ಟೆ ಹಸಿತಾಯಿತ್ತು, ಹಾಗಾಗಿ ಊಟ ತೊಗೊಂಡ್ವಿ. ಟೇಸ್ಟು ನಮ್ಮ ಕರ್ನಾಟಕಕ್ಕೆ ಅಷ್ಟು ಚೆನ್ನಾಗಿಲ್ಲ. ಓಕೆ ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ತಿರುವಣ್ಣಾಮಲೈ ರೀಚ್ ಆಗಿದ್ವಿ. ಸೊ ದೇವಸ್ಥಾನದ ಆಪೋಸಿಟೇ ನಮಗೆ ರೂಮ್ ಸಿಕ್ಕಿದೆ. ಸೊ ಹೇಗಿದೆ ರೂಮು? ಸಖತ್ತಾಗಿದೆ. ರೂಮ್ ಅಂತೂ ತುಂಬಾ ಇಷ್ಟ ಆಯ್ತು. ಕ್ಲೀನ್ ಆಗಿ ನೀಟ್ ಆಗಿದೆ. ಮತ್ತೆ ಇನ್ನೊಂದೆಲ್ಲ ನಾವು ಹೊರಗಡೆ ಹೋದ್ರೆ ಸಾಕು, ದೇವಸ್ಥಾನದ ರಾಜಗೋಪುರ ನಮ್ಮ ಕಣ್ಣು ಮುಂದೆನೆ ಕಾಣಿಸುತ್ತೆ. ಅದಂತೂ ಇನ್ನೂ ತುಂಬಾ ಖುಷಿ ಇದೆ. ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಹೃದಯದ ಧನ್ಯವಾದಗಳು. ಹೃದಯದ ಧನ್ಯವಾದಗಳು. ನೋಡಿ ಗೈಸ್, ರೂಮ್ಸ್ ಕಮ್ ಕನ್ನಡದಲ್ಲಿ ಸಾರಿ ಗೈಸ್, ಏನದು ಇಂಗ್ಲಿಷ್ಗಾಗಿ ಕ್ಷಮೆ ಇರಲಿ. My father is a very hard worker. My father is my hero. She is my mother. My mother is a homemaker. My mother. ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದ ಅವ್ರ ಪಾಪ ಅತ್ತೆ ಎಲ್ಲಿ? ಹಾಯ್ ಹಾಯ್ ಹೇಳ್ಬೇಕು. ಹಾಯ್ ಬೋಲೋ ಬೇಟಾ. ತೋರಿಸಿ. ಅಮ್ಮಮ್ಮ ಈಸಿ ಹೇಳು. ಹಾಯ್ ಹೇಳ್ಬೇಕು, ಇಲ್ಲಾಂದ್ರೆ ಚಾಕಿ ಕೊಡ್ಸಲ್ಲ. ಹೋಗಿ ಎಲ್ಲರೂ ಇವರೇ ಈ ಟ್ರಿಪ್ಪಿನ ಹೆಡ್ಡು.
ತೆಗೀರಲ್ಲ ನಿಮಗೆ ಗೊತ್ತಾಗಲ್ಲ ಕಂಡ್ರಲ್ಲ ಇಳಿಗಲ್ಲ. ಏನು ಮಾಡಕ್ಕಾಗಿಲ್ಲ ಗೈಸ್, ಮನುಷ್ಯನ ಗುಣನೇ ಅಂತ. ಇದು ಒಂಥರ ಮಿನಿ ಬಿಗ್ ಬಾಸ್ ತರ ಅಲ್ಲ ನೋಡಿ ಗೈಸ್, ಇದೆ ನಂಬರು. ಇದರಲ್ಲಿ ಪುಟಾಣಿ ಅಂದ್ರೆ ಇದು ಬೊಂಗೂರ್ಗಿಡ್ಡಿ. ಇದು ಹಾಸನ ಹೋಗೋಣ ಬರ್ತೀಯಾ? ಹಾಸನ ಹೋಗೋಣ ಬರ್ತೀಯಾ? ಹಾಸನ ಹೋಗೋಣ ಬರ್ತೀಯಾ? ಅವನ ಹಾಸನ ದುಡ್ಗ, ಅದಕ್ಕೆ ಫ್ಲೈನ್ ಕಿಸ್ ಕೊಡು ಕಂದಮ್ಮ. ನಿನ್ನ ಹೆಸರೇನು ಹೇಳು? ನಿನ್ನ ಹೆಸರೇನು? ಹೂವಾ ಪಪ್ಪಿ ಕೊಡು. ಗುಡ್ ಬಾಯ್. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಂತೆಂತ ಪ್ರೇತಗಳನ್ನು ನೋಡಿದ್ದೇನೆ, ಆದರೆ ಈ ತರ ಆಕ್ಟಿಂಗ್ ಮಾಡುವ ಪ್ರೇತವನ್ನ ನಾನೆಲ್ಲಿ ಸಹ ನೋಡಿದ್ದೇನೆ. ಇದು ನಿಮ್ಮ ಮನೆಗೆ ಬಂದಿರುವ ಸಮಸ್ಯೆ ಅಲ್ಲ, ಇದು ನಿಮ್ಮ ಊರಿಗೆ ಬಂದ ಗಂಟಾತ್ರೆ. ಸೊ ಗೈಸ್, ಆ ರೂಮು ಸುಷ್ಮಕ್ಕರ್ ಇರೋ ರೂಮು. ಇದು ನಾವು ಅಲ್ಲಿ 4 ಮೆಂಬರ್ಸ್ ಇದ್ದಾರೆ, ಇಲ್ಲಿ ನಾವು 3 ಮೆಂಬರ್ಸ್ ಇದ್ದೀವಿ. ನಮ್ಮ ರೂಮ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಅವರು 107, ನಾವು 104. ಬರ್ತಾ ಇದ್ದೀನಿ ಗೈಸ್. ನಿಮಗೆ ಫ್ಯಾನ್ ಬೇಕು ಅಂದರೆ ಫ್ಯಾನು, ಎ ಸಿ ಬೇಕೆ ಅಂದರೆ ಎ ಸಿ. ಇದು ಹ್ಯಾಂಡ್ ವಾಶು, ಇದು ವಾಶ್ರೂಮ್ ಏನು. ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಒಂದು ಕಾಯಿ ಮತ್ತು ಕರ್ಪೂರ ಮತ್ತು ಒಂದು ದೀಪದೊಳಗಡೆ ಯೆಲ್ಲೋ ಕಲರ್ ಬತ್ತಿ ಎಲ್ಲ ಹಾಕಿ ಕೊಡ್ತಾರೆ. ಅದನ್ನು ಹಚ್ಚಿದ್ರೆ ಒಳ್ಳೆಯದು ಅಂತಾರೆ. ಅಂದರೆ ನಮ್ದೇನಾದರೂ ಬೇಡಿಕೆ ಇದ್ದರೆ ಅದನ್ನು ಹೇಳ್ಕೊಂಡು ಅದನ್ನು ಹಚ್ಚಿ ಅಲ್ಲಿ ಬೆಳಗಿದ್ರೆ ಮತ್ತು ಕಾಯಿ ಹೊಡೆದ್ರೆ ಅದು ಆಗತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಬಂದ್ವಿ. ಈ ಥರ ಒಂದು 5-10 ರೂಪೀಸ್ ಕೊಟ್ಟರೆ ಈ ಥರ ಹಣೆಗೆಲ್ಲ ಅದು ದೇವ್ರದ್ದು ನಾಮ ಇಡ್ತಾರೆ. ಬೇಕು ಅಂದರೆ ಇಡಿಸ್ಕೋಬೋದು, ಬೇಡ ಅಂದವರು ಮುಂದೆ ಹೋಗ್ಬೋದು. ಇದು 8 ಲಿಂಗಗಳನ್ನ ಗಿರಿ ಪ್ರದಕ್ಷಿಣೆ ಹಾಕುವಾಗ ಈ ಥರದವ್ರು ಸಿಗ್ತಾರೆ ನಿಮಗೆ ಅಲ್ಲೇನೆ. ಐಶ್ವರ್ಯಕ್ಕ ಇಕ್ಸ್ಕೊಳ್ಳಿ. Right now you pay by advance by 600 rupees. Once we are back, so we are giving you installment. There is no damage, so you have to take all the responsibility to return back to that city. ಸುಷ್ಮಕ್ಕ ಹಾಗೆಯೇ ಈ ವಿಡಿಯೋದಲ್ಲಿ ನೋಡ್ಬೋದು, ಅಲ್ಲಿ ಮಕ್ಕಳಿಗೋಸ್ಕರ ಸ್ಟ್ರೋಲರ್ಗಳನ್ನೆಲ್ಲ ಬಾಡಿಗೆಗೆ ಅಂತ ಮಾರ್ತಿರ್ತಾರೆ. ಸೊ ಅಲ್ಲೂ ಅಷ್ಟೇ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ. ಸೊ ನೋಡಿಕೊಂಡು ತಗೊಳ್ಳಿ, ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾರೆ. ನಮಗೆ ಫಸ್ಟು ನಾವು ಒಬ್ರನ್ನ ಕೇಳಿದ್ವಿ, ಅಲ್ಲಿ 500 ಹೇಳಿದ್ರು, ಬಟ್ ಇಲ್ಲಿ ನಮಗೆ 300ಗೆಲ್ಲ ಸಿಕ್ತು. ಸೊ ಹಾಗಾಗಿ ಸ್ವಲ್ಪ ವೇರಿಯೇಷನ್ ಇರುತ್ತೆ, ನೋಡಿಕೊಂಡು ನೀವು ತಗೊಳ್ಳಿ. ಮತ್ತು ರೂಮ್ಸ್ನೆಲ್ಲ ನೀವು ತಗೊಳ್ಳುವಾಗೂ ಅಷ್ಟೇ 24 ಅವರ್ಸ್ಗೆ ಕೆಲವೊಂದು ಕಡೆ 2000, 3000 ಈ ಥರ ಎಲ್ಲ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿರೋ ರೂಮು 1000 ರೂಪೀಸ್ಗೆಲ್ಲ ಸಿಗತ್ತೆ. ಸೊ ನೋಡಿಕೊಂಡು ತಗೊಳ್ಳಿ. ಹಾಗೆಯೇ ಇಲ್ಲಿ 8 ಲಿಂಗಗಳನ್ನು ನಾವು ಸುತ್ತಬೇಕಾಗಿರತ್ತೆ. ಹೇಗಿತ್ತು? ಸೂಪರ್. ಕಾಲೆಲ್ಲ ತುಂಬಾ ನೋವಿದೆ. ಹೇಗಿತ್ತು ಸುಷ್ಮಕ್ಕ? ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. 14 ಕಿಲೋಮೀಟರ್ ಫಸ್ಟ್ ಟೈಮ್ ಲೈಫಲ್ಲಿ ನಡೆದಿರೋದು. ಅದ್ರ ಜೊತೆಲಿ ಪಾಪುನ ಎಷ್ಟು ಅವರ್ ಹೇಳಿ ನಾವು ತಗೊಂಡಿದ್ದೆ? 5 ಅವರ್ಸ್ ಕಂಪ್ಲೀಟ್. ಪಾಪಣ್ಣ ಫುಲ್ ನಿದ್ದೆ. ಅಲ್ಲಿ ನೋಡು, ಅದು ನಿದ್ದೆ ಮೂಡಲ್ಲಿದೆ. ಸೊ ಬೇಜಾರು ಮಾಡ್ಕೋಬೇಡಿ. ಸೊ ಈಗ ನಾವು ಫ್ರಂಟ್ ಗೇಟ್ ಅಲ್ಲಿ ಇದ್ದೀವಿ. ಒಳಗಡೆ ದರ್ಶನಕ್ಕೆ ಬಿಡ್ತಾ ಇಲ್ಲ, ಒಳಗಡೆ ಹೋಗಬೇಕು. ಇದು ದೇವಸ್ಥಾನದ ಕಲ್ಯಾಡಿ. ತುಂಬ ಚೆನ್ನಾಗಿತ್ತು. ನಮ್ಮ ಇಂಡಿಯನ್ ಆರ್ಕಿಟೆಕ್ಚರೆಲ್ಲ ಅಲ್ಲಿ ನೋಡಬಹುದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಆದರೆ ಒಂದು ಇಷ್ಟ ಆಗಲಿಲ್ದಿದ್ದೇನಪ್ಪ ಅಂತಂದರೆ 14 ಕಿಲೋಮೀಟರ್ ನಾವು ಗಿರಿ ಪ್ರದರ್ಶನ ಮುಗಿಸಿ ಬಂದಾಗ ಇಲ್ಲಿ 4-5 ಅವರ್ ಕ್ಯೂ ನಿಲ್ಲಬೇಕು ದರ್ಶನ ಮಾಡೋಕ್ಕೆ ಅಂತ ದೇವಸ್ಥಾನದ ಒಳಗಡೆ. ಸೊ ಅದೊಂದು ಬೇಜಾರಾಯಿತು. ಆ್ಯಂಡ್ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಎತ್ಕೊಬಂದಿರ್ತಾರೆ, ಅವ್ರಿಗೆ ಒಂದು ಸಪ್ರೇಟ್ ಕ್ಯೂ ಎಲ್ಲ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು.
ದಾರಿಲಿ ಅಂಕಲ್. ಫೋಟೋ ತಗೊಂಡು ಏನ್ ಮಾಡ್ತಿರ್ತಾ ಫೋಟೋ ಏನ್ ಮಾಡೋಣ ಬನ್ನಿ ನೀವು ನಡ್ರಿ ನೀವು ನಮ್ಮ ಊರೊಳಗೆ ನಾವು ಬರ್ತೀನಿ ಅಂತ ನಡ್ರಿ ನೀವು ನಾನು ಏನ್ ಬಿಟ್ಟೆ ಅಂತ ಬರ್ಬೇಡಿ ನೀವು. ನಾನು ಇವತ್ತು ಏನ್ ಮಾಡ್ಕೊತೀನಿ ಅಂತ ನಂಗೆ ಗೊತ್ತಿಲ್ಲ. ನನಗೆ ಜನ ಕಡೆಯಿಂದ ನಂಗೆ ಪದ. ಹಾಯ್, ವೆಲ್ಕಮ್ ಬ್ಯಾಕ್. ತಿರುವಣ್ಣಾಮಲೆಯಿಂದ ನಾವು ಬಂದಾಯಿತು, 1 ಡೇ ಆಯಿತು. ಬಟ್ ನಾನು ವಿಡಿಯೋ ಎಂಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಈಗ ವಿಡಿಯೋ ಎಂಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಮೊದಲನೇ ವಿಡಿಯೋ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರದ್ದೊಂದು ಬ್ಲೆಸ್ಸಿಂಗ್ ಇರಲಿ ಅಂತ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ, ನನ್ನ ಮೊದಲನೇ ವಿಡಿಯೋ ಹೇಗಿತ್ತು, ಎಷ್ಟು ಕಾನ್ಫಿಡೆಂಟಾಗಿ ನಾನು ಮಾತಾಡಿದ್ದೀನಿ. ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಲೈಫಲ್ಲಿ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನನ್ನ ಯೂಟ್ಯೂಬ್ ಜರ್ನಿ, ಅದೆಲ್ಲ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಏನೇನೆಲ್ಲ ತಯಾರಿ ಮಾಡ್ತಿದ್ದೆ ಮನೆಯಲ್ಲಿ, ಅದನ್ನೂ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಒಂದಿಷ್ಟು ಒಳ್ಳೊಳ್ಳೆ ಕಂಟೆಂಟ್ ತಲೆಯಲ್ಲಿ ಇದೆ, ಆದಷ್ಟು ಬೇಗ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಾಯ್ ಬಾಯ್.